2.5 ವರ್ಷದ ಅಂದ್ರೆ ಬದಲಾವಣೆ ಆಗುತ್ತಾನೆ. ನೀವು 5 ವರ್ಷ ನಿಮ್ಮನ್ನು ಬಿಟ್ರೆ ನೀವು 5 ಗಂಟೆಗೆ ಎಬ್ಬಿಸ್ತೀರಿ, ನಮ್ಮನ್ನು ಗೊತ್ತಿದೆ ನಮ್ಗೆ. ಇಲ್ಲ ಅಧ್ಯಕ್ಷರೇ, ತಾವು ಹೇಳೋದು ಒಪ್ತೀವಿ. 4 ಗಂಟೆಗೆ ಎಬ್ಬಿಸ್ತೀರಿ ನೀವು ITBT ಸಚಿವರ ಹತ್ರ ಮಾತಾಡಿ ಆನ್ಲೈನ್ ಸಭೆ ನಡೆಸಿ. ಆದ ಕಾರಣ ಅನ್ನಿಸ್ತಾ ಇದೆ. ವಿಧಾನಮಂಡಲ ಸದನದಲ್ಲಿ ರಾಜ್ಯಪಾಲರ ವಂದನಾ ನಿರ್ಣಯ ಪ್ರಸ್ತಾಪಿಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರದ ತನ್ನ ನೀತಿ ನಿರೂಪಣೆ, ರಾಜ್ಯ ಸರ್ಕಾರದ ಒಂದು ಚಿಂತನೆಗಳು, ರಾಜ್ಯ ಸರ್ಕಾರದ ಒಂದು ದೂರದೃಷ್ಟಿತ್ವ ಮತ್ತು ರಾಜ್ಯ ಸರ್ಕಾರದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಚಿಂತನೆ ಎಲ್ಲವೂ ಕೂಡ ವ್ಯಕ್ತ ಆಗ್ತಕ್ಕಂಥದ್ದು ಸಹಜ. ಆದರೆ ಮೊನ್ನೆ ದಿನ ಗೌರವಾನ್ವಿತ ರಾಜ್ಯಪಾಲರ ಭಾಷಣ ಇಂತಹ ಎಲ್ಲ ಆದರ್ಶಗಳನ್ನು ಗಾಳಿಗೆ ತೂರಿ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಾಕುವ ಸಲುವಾಗಿ ರಾಜ್ಯಪಾಲರ ಮುಖೇನ ಸುಳ್ಳೆಳಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಈ ಸರ್ಕಾರದ ಒಂದು ನೈತಿಕ ದಿವಾಳಿತನಕ್ಕೆ ಹಿಡಿದಿರ್ತಕ್ಕಂಥದ್ದು ಸ್ಪಷ್ಟ. ಬಿಜೆಪಿಯಿಂದ ರಾಜ್ಯಸಭಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯನ್ನ ಮಾಡಲಾಗಿದೆ. ಗುಜರಾತ್ನಿಂದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಹಾಗೂ ಮಹಾರಾಷ್ಟ್ರ ಮಾಜಿ ಸಿಎಂ ಅಶೋಕ್ ಚೌಹಾಣ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇತ್ತೀಚೆಗಷ್ಟೇ ಅಶೋಕ್ ಚೌಹಾಣ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಯನ್ನ ಸೇರಿದ್ರು. ಇನ್ನು ಕಾಂಗ್ರೆಸ್ನಿಂದ ಕೂಡ ಮೊದಲ ರಾಜ್ಯಸಭಾ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಮೊದಲ ರಾಜ್ಯಸಭಾ ಪಟ್ಟಿಯಲ್ಲಿ 4 ಜನರ ಹೆಸರು ಘೋಷಣೆ ಮಾಡಿದ್ದು, ರಾಜಸ್ಥಾನದಿಂದ ಸೋನಿಯಾ ಗಾಂಧಿ, ಹಿಮಾಚಲ ಪ್ರದೇಶದಿಂದ ಮನು ಸಿಂಘ್ವಿ, ಮಹಾರಾಷ್ಟ್ರದಿಂದ ಚಂದ್ರಕಾಂತ್ ಹಾಂಡೂರ್ಗೆ ಟಿಕೆಟ್ ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ ರಾಜ್ಯಸಭೆಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಅನ್ನ ಮಾಡಿದೆ. ದೆಹಲಿಯ ಅಜಯ್ ಮಾಕೆನ್ಗೆ ರಾಜ್ಯಸಭೆ ಟಿಕೆಟ್ ಸಿಕ್ಕಿತ್ತು. ಎಲ್ ಹನುಮಂತಯ್ಯಗೆ ಟಿಕೆಟ್ ಮಿಸ್ ಆಗಿದೆ. ಇನ್ನು ನಾಸೀರ್ ಹುಸೇನ್, ಜಿಸಿ ಚಂದ್ರಶೇಖರ್ಗೆ ಮತ್ತೊಮ್ಮೆ ಚಾನ್ಸ್ ಸಿಕ್ಕಿದೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ನಾಯಕರುಗಳಿಗೆ ಯಾರಿಗೆ ಯಾವ ಕ್ಷೇತ್ರದ ಟಿಕೆಟ್ ಅನ್ನೋ ಚಿಂತೆ ಶುರುವಾಗಿದೆ. ಈ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ರು. ಸಚಿವರು ಸ್ಪರ್ಧಿಸುವ ಬಗ್ಗೆ ಪ್ರಶ್ನೆ ಕೇಳಿದಾಗ ಯಾರು ಬೇಕಾದ್ರೂ ಸ್ಪರ್ಧಿಸಬಹುದು, ಎಲ್ಲರಿಗೂ ಒಂದು ಅವಕಾಶ, ಗೆಲ್ಲುವುದೇ ಮುಖ್ಯ ಅಂದ್ರು. ಈ ತಿಂಗಳ ಒಳಗಡೆ ಫಸ್ಟ್ ಲಿಸ್ಟ್ ಆಗುತ್ತಾ? ಜಲ್ದಿ ಮಾಡಲೇಬೇಕು, ನಾವು ಲೇಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 50% ಆದ್ರೂ ಕೆಲಸ ಮಾಡೋಕ್ಕೆ ಶುರು ಮಾಡೋಕ್ಕೆ ಹೇಳಲೇಬೇಕಾಗಿದೆ. ನಾವು ವಿ ಕಾಂಟ್ ವೆಯ್ಟ್ ಫಾರ್ ದಟ್. ಮಿನಿಸ್ಟರ್ಗಳ ಸ್ಪರ್ಧೆ ಡಿಸ್ಕಷನ್ ಪಾಲಿಟಿಕ್ಸಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು, ಎಲ್ಲರಿಗೂ ಒಂದು ಅವಕಾಶ ಅಂತೂ ನಮ್ಮ ಪಕ್ಷ ಯಾರು. ಸ್ವಪಕ್ಷದ ವಿರುದ್ಧ ಮತ್ತೆ ಬಸನಗೌಡ ಯತ್ನಾಳ್ ಗುಡುಗಿದ್ದಾರೆ. ಇನ್ನು ರಾಜಕಾರಣದಲ್ಲಿ ನನ್ನನ್ನ ತುಳಿಯುತ್ತಿದ್ದಾರೆ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಧ್ಯಕ್ಷನಾಗಲು ನನ್ನನ್ನ ತಡೆದ್ರು ಎಂದು ಆಕ್ರೋಶಭರಿತವಾಗಿ ಮಾತನಾಡಿದ್ರು. ನನ್ನನ್ನ ಮುಗಿಸಲು ಯತ್ನಿಸಿದವರು ಸೋತಿದ್ದಾರೆ, ಇನ್ನು ಕೆಲವರು ನನ್ನ ಹೊರಗೆ ಹಾಕಲು ಯತ್ನಿಸಿದ್ರು ಎಂದು ಪರೋಕ್ಷವಾಗಿ ಮತ್ತೆ ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಅಶೋಕ್ ಕೆಳಗಡೆ ನಾನು ಉಪನಾಯಕ ಆಗ್ಬೇಕಾ ಎಂದು ಬಿಜೆಪಿ ನಾಯಕ ಬಸನಗೌಡ ಯತ್ನಾಳ್ ಅಸಮಾಧಾನ ಹೊರಹಾಕಿದ್ರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಕೆಲವು ವ್ಯಕ್ತಿಗಳ ಕೈಯಲ್ಲಿ ಈಗ ಬಿಜೆಪಿ ಸೇರ್ಕೊಂಡಿದೆ. ಈ ಪಕ್ಷದಲ್ಲಿ ಬಲಿಪಶು ಮಾಡುವ ಕೆಲಸವನ್ನ ಕೆಲವರು ಮಾಡಿದ್ದಾರೆ. ಮೇಲಿನವರು ಅಂದ್ರೆ ಬಿಜೆಪಿ ಹೈಕಮಾಂಡ್ ಆಶೀರ್ವಾದಿಸಿದ್ರೆ ರಾಜ್ಯದ ಇತಿಹಾಸ ಬದಲಾಯಿಸ್ತೇನೆ ಅಂದ್ರು. 2 ಪೋಸ್ಟ್ ಕೊಟ್ರು ನಮ್ಮ ಹೋರಾಟದಿಂದ. ಈ ಬೆಲ್ಲದಾಗ ಉಪನಾಯಕ ಮಾಡಿದ್ದು ಪಂಚಮಸಾಲಿಗಳನ್ನ ಬಸವನಗೌಡ ತುಳಿಲಾಕ್ ಮಾಡಿದ್ದು ಹೊರತು ಅವನಿಗೇನು ದೊಡ್ಡ CC ಫೈಲ್ ಪಬ್ಲಿಕ್ ಅಕೌಂಟ್ ಕೊಟ್ಟರು ಕೊಡು ಅಂದೆ. ನಾ ಪಬ್ಲಿಕ್ ಅಕೌಂಟ್ ಕಮಿಟಿ ಮೆಂಬರ್ನು ಇದು ಚೇರ್ಮನ್ ಆಗೋದಿಲ್ಲ, ನಿಮ್ಮ ಉಪನಾಯಕ ಅಂತ ನಾಯಕ ಉಪನಾಯಕ ಆಗಿದ್ರು. ಅಶೋಕ್ ಅಂತ ಹೇಳಿ ನಾವು ಉಪನಾಯಕ ಆಗ್ಬೇಕಾ? ಅಲ್ಲೇ ಇಟ್ಕೋರಿ ಅಂತ ಹೇಳಿದವೆಲ್ಲ.
ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಒಂದಿಲ್ಲೊಂದು ಹೇಳಿಕೆ ನೀಡುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿಸುತ್ತಿದ್ದಾರೆ. ಇದೀಗ ಲೋಕಸಮರದ ಹೊತ್ತಲ್ಲೇ ಮತ್ತೊಂದು ಬಾಂಬ್ ಅನ್ನ ಹಾಕಿದ್ದಾರೆ. ಮುಂದಿನ ದಿನದಲ್ಲಿ ಐಪಿಎಸ್ ಅಧಿಕಾರಿ ಅರೆಸ್ಟ್ ಆಗ್ತಾರೆ ಅಂತ ಹೇಳಿ ಸಂಚಲನವನ್ನ ಸೃಷ್ಟಿಸಿದ್ದಾರೆ. ಸದ್ಯ ಯಾರು ಐಪಿಎಸ್ ಅಧಿಕಾರಿ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವಿಸಿದೆ. ಬೆಂಗಳೂರಿನಲ್ಲಿ ಹಂಗೆ ಮಾಡಿದ್ರು, ಒಬ್ಬ IPS ಅಧಿಕಾರಿನ ಕಳಿಸಿದ್ರು, ಲಿಂಗಾಯತರವನೇ ಅವನು. ಅವ ಬಂದು ನನ್ನ ಅರೆಸ್ಟ್, ನಿಮ್ಮೆಲ್ಲ ಅರೆಸ್ಟ್ ಮಾಡ್ತೀನಂದ. ನಾ ಹೇಳ್ದವನಿಗೆ, ನೀ ಯಾರು ಚೀಲಾದಿ ಗುರ್ತದ, ನನ್ನ ಅರೆಸ್ಟ್ ಮಾಡಿದ್ರ ಇನ್ನು ಕೆಲವು ದಿವಸ ನೀನೇ ಅರೆಸ್ಟ್ ಆಗ್ತೈತೆ. ಈಗ ಅದು ಅರೆಸ್ಟ್ ಆಗೋ ಕಾಲ ಬಂದೈತೆ. ಆ ಅಧಿಕಾರಿ ಅವ ಯಾವ ಗುರ್ತಾಗ್ತೈತೆ ಮುಂದಿನ ದಿವಸ. ಏನೋ ಮಾಡ್ಯಾರ, ದೊಡ್ಡದೈತ. ಬೆಂಗಳೂರಿನಲ್ಲಿ ಹಂಗೆ ಮಾಡಿ. ಲೋಕ ಚುನಾವಣೆ ಗೆಲ್ಲಲು ಕೇಸರಿ ಪಡೆ ರಣತಂತ್ರ ನಡೆಸ್ತಾ ಇದೆ. ಎಸ್ಸಿ ಎಡಗೈ ಮತ ಸೆಳೆಯಲು ಬಿಜೆಪಿ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಚಿತ್ರದುರ್ಗದಲ್ಲಿ ಚುನಾವಣಾ ಅಖಾಡಕ್ಕೆ ಪ್ರಭಾವಿ ಸ್ವಾಮೀಜಿ ಬರುವ ಸಾಧ್ಯತೆ ಇದೆ ಎಂಬ ಸುದ್ದಿಯಾಗಿದೆ. ಮಾದಾರ ಚೆನ್ನಯ್ಯ ಶ್ರೀ ಕಣಕ್ಕಿಳಿಸಲು ಆರ್ಎಸ್ಎಸ್ ಚಿಂತನೆ ನಡೆಸ್ತಾ ಇದೆ. ದಕ್ಷಿಣ ಭಾರತದ ಯೋಗಿ ಆದಿತ್ಯನಾಥ್ ಆಗ್ತಾರಾ ಚೆನ್ನಯ್ಯ ಶ್ರೀ ಕಾದು ನೋಡಬೇಕಾಗಿದೆ. ನಾನು ಬಿಜೆಪಿಯಲ್ಲೇ ಇರ್ತೇನೆ, ಸ್ಪರ್ಧೆಯನ್ನ ಮಾಡಿದ್ರೆ ಬಿಜೆಪಿ ಪಕ್ಷದಿಂದಲೇ ಸ್ಪರ್ಧೆ ಮಾಡ್ತೀನಿ, ಇಲ್ಲಾಂದ್ರೆ ಮನೆಯಲ್ಲೇ ಇರ್ತೀನಿ ಅಂತ ಶಾಸಕ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ಗೆ ಡಿಕೆಶಿ ಗಾಳವನ್ನ ಹಾಕ್ತಾ ಇದ್ದಾರೆ ಎಂಬ ವಿಚಾರಕ್ಕೆ ತುಮಕೂರಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ ಅವರು ಅಸೆಂಬ್ಲಿಯಲ್ಲಿ ಡಿಸಿಎಂ ಜೊತೆ ನಡೆದ ತಮಾಷೆ ಪ್ರಸಂಗವನ್ನ ಆಧಾರ ರಹಿತವಾಗಿ ಬಿತ್ತರಿಸಲಾಗ್ತಾ ಇದೆ, ಇನ್ನು ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ಶಾಸಕ ಜ್ಯೋತಿ ಗಣೇಶ್, ನಾನು ಕಾಂಗ್ರೆಸ್ಗೆ ಹೋಗುತ್ತೇನೆ ಅನ್ನೋದು ಸುಳ್ಳು ಸುದ್ದಿ, ನನಗೆ ಯಾರು ಆಹ್ವಾನ ಕೊಟ್ಟಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಗ್ರಾಮಾಂತರ ಶಾಸಕ ಸುರೇಶ್ ಗೌಡರು ಪಕ್ಷ ಬಿಡಲ್ಲ, ನಮ್ಮ ಗುರಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದು ಅಷ್ಟೇ. ತುಮಕೂರಿನಲ್ಲಿ ಯಾರಿಗೆ ಗೆಲ್ಲೋಕೆ ಶಕ್ತಿ ಇದೆಯೋ ಅಂತವರಿಗೆ ಹೈಕಮಾಂಡ್ ಟಿಕೆಟ್ ಕೊಡುತ್ತೆ, ಪಕ್ಷ ಟಿಕೆಟ್ ಕೊಟ್ಟವರ ಪರ ನಾನ್ ಕೆಲಸ ಮಾಡ್ತೀನಿ ಅಂದ್ರು. ರಜತ್ ಉಳ್ಳಾಗಡ್ಡಿ ಮಠ್ ನನ್ನ ಅಳಿಯ ಅನ್ನೋ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಜತ್ ತಂದೆ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ್ ಕಾಲದಿಂದ ಸಾಮಾಜಿಕ ಜೀವನದಲ್ಲಿ ಇದ್ದಾರೆ. ಇನ್ನು ಅವರು ಜಗದೀಶ್ ಶೆಟ್ಟರ್ಗಾಗಿ ವಿಧಾನಸಭೆ ಟಿಕೆಟ್ ತ್ಯಾಗವನ್ನ ಮಾಡಿದ್ರು. ಈಗ ದೊಡ್ಡ ಕನಸು ಕಟ್ಟಿಕೊಂಡಿದ್ದಾನೆ. ನನ್ನ ಅಳಿಯ ರಜತ್ನ ಭವಿಷ್ಯ ಉಜ್ವಲವಾಗಲಿ ಎಂದು ಆಶೀರ್ವದಿಸುತ್ತೇನೆ ಅಂತ ಹೇಳಿದ್ರು. ಬಿಜೆಪಿಯಲ್ಲಿ ಬಂಡಾಯ ಬೇಗುದಿ ಮತ್ತೆ ಶುರುವಾಗಿದೆ. ಯತ್ನಾಳ್ ಆಯ್ತು, ಈಗ ಎಸ್ಟಿ ಸೋಮಶೇಖರ್ ಸರದಿಯಲ್ಲಿದ್ದಾರೆ. ನಾನು ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ, ನನ್ನನ್ನ ಕೇಳಿ ಅಭ್ಯರ್ಥಿ ಹಾಕಿಲ್ಲ, ಬೇಕಾದರೆ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಬಿಜೆಪಿಗೆ ಶಾಸಕ ಎಸ್ಟಿ ಸೋಮಶೇಖರ್ ಸವಾಲು ಹಾಕಿದ್ದಾರೆ.